ಇವರು ನಮ್ಮ ದುಡ್ಡನ್ನು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಇದು ನೋಡಿ ನಿಮ್ಗೊಂದು ಅಪರೂಪದ ಚಿತ್ರ ತೋರಿಸ್ತೀನಿ. ಇದು ಕಲಬುರ್ಗಿ, ನಿಮ್ಗೆ ಬಹಳ ಹತ್ರ ESI ಹಾಸ್ಪಿಟ್ಲು, ಖರ್ಗೆ ಸಾಹೇಬ್ರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದು. ಈ ESI ಹಾಸ್ಪಿಟಲ್ನ ಡ್ರೋನ್ ಕ್ಯಾಮ್ರಾ ಹಿಡ್ಕೊಂಡು ನೀವು ಮೇಲಿಂದ ನೋಡಿದ್ರೆ ಈ ಚಿತ್ರ ಕಾಣುತ್ತೆ. ಏನಿದೆ ಗೊತ್ತಾದ್ರಲ್ಲಿ? ತಾಯಂದ್ರಿಗೆ ಗೊತ್ತಾಗ್ತಿದ್ಯಮ್ಮ ಏನ್ ಕಾಣ್ತಿದೆ ಅಂತ? ಮೊದಲನೇ ಅಕ್ಷರ ಕ, ಎರಡನೇ ಅಕ್ಷರ ಗೆ, ಆಮೇಲೆ ಅರ್ಧಾಕ್ಷರ ಖರ್ಗೆ. ಅವ್ರು ಕಟ್ಟಿರೋ ಬಿಲ್ಡಿಂಗ್ ಅನ್ನ ಮೇಲಿಂದ ನೋಡಿದ್ರೆ ಖರ್ಗೆ ಅಂತ ಕಾಣಬೇಕು ಅಂತ. ಜೀವ ಇರೋವರೆಗೂ, ಆ ಕಟ್ಟಡ ಇರುವವರೆಗೂ ತಮ್ಮ ಹೆಸರು ಉಳಿಬೇಕು ಅಂತ ಸ್ವಂತ ದುಡ್ಡಲ್ಲ, ಪಾರ್ಟಿಯ ದುಡ್ಡಲ್ಲ, ನಾನು ಮತ್ತು ನೀವು ಕಟ್ಟಿರೋ ತೆರಿಗೆ ದುಡ್ಡಲ್ಲಿ ತಮ್ಮ ಹೆಸರನ್ನು ಶಾಶ್ವತಗೊಳಿಸಿಕೊಳ್ಳುವಂತ ಯೋಗ್ಯರಿದ್ದಾರೆ. ಏನ್ ದುರಂತರ ಇದು! ನಾವು ಯಾವತ್ತೂ ಪ್ರಶ್ನೆ ಮಾಡಲಿಲ್ಲ. ಬೆಂಗಳೂರಿಗರಿಗೆ ಹೇಳಿದ್ರೆ ದೊಡ್ಡ ವಿಷಯ ಅನ್ಸಲ್ಲ, ಕಲಬುರಗಿ ನಿಮ್ಗೆ ಬಹಳ ಹತ್ರ, ಈ ಕಾರಣಕ್ಕೆ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಖರ್ಗೆ ಅಂತ ಕಾಣೋ ತರ ಮಾಡ್ಕೊಂಡಿದ್ದಾರೆ. ನರೇಂದ್ರ ಮೋದಿ ಯಾವತ್ತಾದ್ರೂ ತನ್ನ ಹೆಸರನ್ನು ಉಳಿಸಿದಾರೇನ್ರಿ? ಈ ದೇಶದಲ್ಲಿ ಒಂದು ಸ್ಟೇಡಿಯಂಗೆ ನರೇಂದ್ರ ಮೋದಿ ಹೆಸರಿಟ್ಟು, ಎಲ್ಲಿ? ಗುಜರಾತ್ನಲ್ಲಿ. ಅವರು 12 ವರ್ಷಗಳ ಕಾಲ CM ಆಗಿದ್ರು, ಪ್ರಧಾನಿಯಾಗಿದ್ದಾರೆ. ಒಂದು ಸ್ಟೇಡಿಯಂಗೆ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಹೆಸರಿಟ್ರು. ಅದು ಜಗತ್ತಿನ ಅತ್ಯುತ್ಕೃಷ್ಟವಾದ ಸ್ಟೇಡಿಯಂಗಳಲ್ಲೊಂದು. ಏನ್ ಕಾಂಗ್ರೆಸ್ಸಿಗರು ಇವತ್ತು ಬಂಬಡ ಬಜಾಯಿಸ್ತಾರೆ, ಆ ಸ್ಟೇಡಿಯಂಗೆ ಹೆಸರಿಟ್ರು. ಅಲ್ಲ ಪುಣ್ಯಾತ್ಮ, ನಿನ್ನ ಹೆಸರಲ್ಲಿ ಒಂದು ಹಾಸ್ಪಿಟಲ್ನೇ ಕಟ್ಟಿದ್ಯಲ್ಲಪ್ಪ, ನಾಚಿಕೆ ಆಗೋದು ಬಿಡ್ಬೇನ್ರಿ ಇವ್ರಿಗೆ? ಯಾರಾದ್ರೂ ಇಲ್ಲಿ ಕಾಂಗ್ರೆಸ್ಸಿಗರಿದ್ರೆ, ನೀವು ನಿಮ್ಮ ರಾಜ್ಯದ ಎಲೆಕ್ಷನ್ಗೆ ಏನ್ ಮಾಡಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಕೇಂದ್ರದ ಎಲೆಕ್ಷನ್ ಬಂದಾಗ ಮಾತ್ರ ರಾಷ್ಟ್ರವನ್ನ ಮುಂದಿಟ್ಕೊಂಡು ಮಾತನಾಡಿ. ನಿಮ್ಮ ಲೀಡರ್ಗಳು ಎದುರಿಗೆ ಬಂದ್ರೆ ಈ ಫೋಟೋ ಇಟ್ಟು ಕೇಳಿ. ಈ ಫೋಟೋ ನೀನು ನನ್ನ ಹತ್ರ ಹುಡುಕಬೇಕು ಅಂತಿಲ್ಲ. ನಿಮ್ದು ಗೂಗಲ್ ಮ್ಯಾಪ್ ಅನ್ನು ತೆಗೆದು ಆ ಗೂಗಲ್ ಮ್ಯಾಪ್ ಅಲ್ಲಿ ESI ಹಾಸ್ಪಿಟಲ್ ಕಲಬುರ್ಗಿ ಅಂತ ದೊಡ್ಡದು ಮಾಡಿ ತೋರಿಸಿ, ಖರ್ಗೆ ಅಂತ ಅಲ್ಲೇ ಕಾಣುತ್ತೆ. ನನ್ನ ಹತ್ರ ಫೋಟೋ ಏನು ಕೇಳಬೇಕು ಅಂತಿಲ್ಲ. ಕೇಳಿ ಅವ್ರಿಗೆ, ಯಾರಪ್ಪನ ದುಡ್ಡು ಅಂತ ಮಾಡಿದ್ಯಪ್ಪ? ಇನ್ಫೋಸಿಸ್ ಕಂಪನಿಯ ಓನರ್ ನಾರಾಯಣ ಮೂರ್ತಿಗಳು ಇನ್ಫೋಸಿಸ್ ನ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನಾರಾಯಣ ಮೂರ್ತಿ ಅಂತ ಕಟ್ಟಿಸ್ಕೊಂಡ್ರೆ ಬೇಜಾರಿಲ್ಲ ರೀ, ಸ್ವಂತ ದುಡ್ಡು. ಇದು ಇವ್ರು ಸ್ವಂತದ್ದಲ್ಲ, ನಮ್ ದುಡ್ಡಲ್ಲಿ ಕಟ್ಟಿರೋದು ಅಂತ.